ಭೀಮಾಂಗ್ ನೋಡಿ ಎಷ್ಟು ಕ್ರೇಜು, ಭೀಮಾ ಭೀಮಾ ಅಂತ ಕಿರ್ಚಾಗ್ತಾ ಇರ್ತಾರೆ ಅಲ್ಲಿ. ಅಭಿಮನ್ಯು ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗೈಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್. ತುಂಬ ದಿನ ಆಗಿತ್ತು ಬೇಗ ಎದ್ದು, ಇವಾಗ ಒಂದು 6:40 ಆಗ್ತಿದೆ. ಬೇಗ ಏನಕ್ಕೆ ಎದ್ದಿರೋದು ಅಂತಂದರೆ ಆನೆ ವಾಕಿಂಗ್ ನೋಡೋದ ಅಂತ. ಈ ವರ್ಷ ನೋಡೇ ಇಲ್ಲ, ಸಾಯಂಕಾಲ ಅಂತೂ ನೋಡೋಕ್ಕಾಗಲ್ಲ, ಹೆವಿ ರಶ್ಶು. ಅದಕ್ಕೆ ಬೆಳಗ್ಗೆ ಹೋಗೋದ ಅಂತ ಅಂದ್ಕೊಂಡಿದ್ದೆ. ಇವಾಗ ಹೋಗ್ತಾಯಿದ್ದೀನಿ, ಇವಾಗ ಎದ್ದಿದ್ದೀನಿ. ಚಲೋ ಒಂದು ಹುಡಿ ಹಾಕೊಂಡು ಹೋಗೋದ, ಚಳಿ ಜಾಸ್ತಿ ಐತೆ. ನನ್ನ ಫ್ರೆಂಡು ಬರ್ತಾಳೆ, ಅವಳನ್ನೂ ಕರ್ಕೊಂಡು ಹೋಗೋದ. ಆದರೂ ಇಷ್ಟು ಬೆಳಗ್ಗೆ ಇದೆ, ಫಸ್ಟ್ ಟೈಮ್ ಎದ್ದಿರೋದು. ಇಡೀ ರೋಡಲ್ಲಿ ಯಾರೂ ಎದ್ದಿಲ್ವಾ? ಚಲೋ ಹೊರಡೋದ. ಈಗ 7:30ಗೆಲ್ಲ ಆನೆ ವಾಕಿಂಗ್ ಬಂದ್ಬಿಡುತ್ತೆ. 7:30 ಒಳಗಡೆ ಅಲ್ಲಿರಬೇಕು, ಇಲ್ಲ ಅಂತಂದರೆ ಜಾಗನೇ ಸಿಗಲ್ಲ. ಅಷ್ಟು ಡಿಪೆಂಡ್ ಆಗಿಬಿಟ್ಟಿದೆ ಮೈಸೂರು ಗಜಪಡೆಗೆ. ಇವಾಗ ನನ್ನ ಫ್ರೆಂಡ್ ಕರ್ಕೊಬರಕ್ಕೆ ಹೋಗ್ತಾ ಇದ್ದೀನಿ. ಅವಳು ನೋಡಬೇಕು ಅಂತ ಇದ್ಲು, ಅವಳನ್ನು ಕರ್ಕೊಂಡು ಹೊರಡೋದ. ಈಗ ಲಾಸ್ಟ್ ಟೈಮು ಮೂರು ಸರಿ ಹೋಗಿರೋದು ನೋಡೋಕ್ಕೆ, ಸಿಕ್ತೆ ನಮ್ಮ ಎಡಿಟರ್ ಪ್ರಭಾವ, ಅದರಿಂದ 3 ಸರಿ ಹೋಗಿದ್ದು. ಈ ಸರಿ ಫಸ್ಟ್ ಟೈಮೇ ಸಿಕ್ಬಿಟ್ರೆ ಸಾಕು. ಲೇಟಾಗೇನು ಹೋಗ್ತಲ್ಲ, ಬೇಗನೆ ಹೋಗ್ತಾ ಇದ್ದೀವಿ. ನೋಡೋದ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. 7 ಗಂಟೆಗೆ ನೋಡಿ ಮೈಸೂರಲ್ಲಿ ಗಾಡಿಗಳೇ ಇಲ್ಲ. ಅರ್ಲಿ ಮಾರ್ನಿಂಗ್ಸ್ ಬಂದ್ರೆ ಪ್ರೀ ವೆಡ್ಡಿಂಗ್ ಶೂಟ್ ಅಂತೂ ಇಲ್ಲೇ ನೋಡ್ಬೋದು. ಏನಪ್ಪ ಇದು, ಒಂದಾದ್ಮೇಲೆ ಒಂದು ಮೈಸೂರು ಇದಾಗ್ಬಿಟ್ಟಿದೆ. ಅಯ್ಯಪ್ಪ, ಇಲ್ಲಿ ಸೀರಿಯಸ್ಲಿ ಇಲ್ಲಿ ನೋಡಿ ಕಾಳುಗಳೆಲ್ಲ ಹಾಕಿದ್ದಾರೆ. ಅರೆ ಪಾರಿವಾಳನೇ ಇಲ್ಲ ಇವತ್ತು. ಹೆಂಗೋ ಎದ್ವಿ, ಆನೆ ಬರಲ್ಲ ಅಂತವ್ರು ಇವತ್ತು. ನಿಮಗೆ ಬಂದಾಗೆಲ್ಲ ಹಿಂಗೆ ಆಗುತ್ತೆ, ಏನು ಮಾಡೋದು ಅಂತೆ. ಬರಲ್ಲ ಇವತ್ತು. ಏನಕ್ಕೆ ಕೇಳ್ಕೋರು ನಾಳೆ ಬರುತ್ತಾ ಅಂತಾರವೆ. ಸಾಯಂಕಾಲ ಹೋಗೋಕ್ಕಾಗಲ್ಲ, ಫುಲ್ಲು ರಶ್ ಇರುತ್ತೆ. ಯಾರು ಹಿಂಗೆ ಆಗಿತ್ತು, ಈ ವರ್ಷನೂ ಹಿಂಗೆ ಆಗಿದೆ. ಒಂಥರ ಎಡಿಟರ್ ಕರ್ಕೊಬಂದಾಗ್ಲೂ ಹಿಂಗೆ, ನೀನು ಕರ್ಕೊಬಂದಾಗ್ಲೂ ಹಿಂಗೆ ಆಗೋಯ್ತಲ್ಲ. ಮೈಸೂರು ಪ್ಯಾಲೇಸ್ ನೋಡಿ ಎಷ್ಟು ಸಕ್ಕದ ಕಾಣ್ತೈತೆ. ಬೆಳಿಗ್ಗೆ ಎಲ್ಲ ಫುಲ್ ರೆಡಿ ಮಾಡ್ತಾವ್ರೆ. ನೋಡೋ ಲೈಟಿಂಗ್ಸ್ ರೆಡಿ ಮಾಡ್ತಾವ್ರೆ. ಇನ್ನು ಲೈಟ್ಗಳು ರೆಡಿ ಮಾಡೋಕ್ಕೆ ಬೇಕು 1 ತಿಂಗಳದ ಹತ್ರ, ಅಷ್ಟು ಲೈಟಿಂಗ್ಸ್ ಹಾಕವ್ರೆ. ಇದು ಬೆಳಗ್ಗೆ ತೆಗ್ದಿಲ್ಲ, ಬೆಳಗ್ಗೆ ತೆಗಿಯೋರು. ಗೈಸ್, ಮೊದಲು ಇಲ್ಲಿ ಫ್ಲವರ್ ಶೋ ಮಾಡ್ತಾಯಿದ್ರು ಈ ಜಾಗದಲ್ಲಿ. ಇವಾಗ ಫ್ಲವರ್ ಶೋ ಈ ಸೈಡೆಲ್ಲ ಮಾಡ್ತಾಯಿಲ್ಲ, ಪಾರ್ಕ್ ಥರ ಇದು. ಈ ಬೇವಿನ ಮರ ಎಷ್ಟು ದೊಡ್ಡದೈತೆ, ಇದೇ ಫಸ್ಟ್ ಟೈಮ್ ಇಷ್ಟು ದೊಡ್ಡದು ನೋಡಿರೋದು. ಎಷ್ಟು ದೊಡ್ಡದೈತೆ ಇದು ಬೇವಿನ ಮರ. ವಾ, ನೀನು ನೋಡಿದ್ಯಾ ಇದಕ್ಕಿಂತ ದೊಡ್ಡದು? ಎಷ್ಟು ದೊಡ್ಡದೈತೆ. ನಾನು ಯಾವ್ದು ಕಾಡು ಮರ ಅನ್ಕೋಬಿಟ್ಟೆ, ಎಷ್ಟು ದಪ್ಪ ಐತೆ. ಗೈಸ್, ಆನೆಗೆ ಇವಾಗ ವಜನ್ ಮಾಡ್ತಾವ್ರಂತೆ, ಲೈಕ್ ಡೂಪ್ಲಿಕೇಟ್ ಅಂಬಾರಿ ಇಡ್ತಾರೆ ಮರದ್ದು. ಅದಕ್ಕೆ ಸಾಯಂಕಾಲ ಕರ್ಕೊಂಡು ಹೋಗ್ತಾರೆ, ಬೆಳಿಗ್ಗೆ ಬರ್ತಾಲ್ವಂತೆ. ಇವತ್ತು ಸಾಯಂಕಾಲ, ನಾಳೆನೂ ಸಾಯಂಕಾಲ ಇರಬೇಕನ್ನೋ. ಸಾಯಂಕಾಲ ಬರಬೇಕು. ಸಾಯಂಕಾಲ ಏನು ಗೊತ್ತಾ, ಬರೋಕ್ಕೆ ಒಂದು ಪ್ರಾಬ್ಲಮ್ಮು, ರಶ್ಶು ಜಾಸ್ತಿ, ಹೆವಿ ರಶ್ ಇರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಸಾಯಂಕಾಲ ಬರೋದು ಅಂದರೆ ಸಾಯಂಕಾಲನೇ ಬರಬೇಕು, ಇನ್ನೇನು ಮಾಡೋಕ್ಕಾಗುತ್ತೆ. ಮಾತ್ರ ಫೋಟೋಶೂಟ್ ಹೆವಿ ಜಾಸ್ತಿ ಆಗಿಬಿಟ್ಟೈತೆ ಮೈಸೂರಲ್ಲಿ, ಪ್ರೀ ವೆಡ್ಡಿಂಗ್ ಶೂಟು. ಆ ಸೈಡ್ ಅಂತೂ ಫುಲ್ ಅವರೇ ತುಂಬಿದ್ರು. ಮತ್ತು ಸಾಯಂಕಾಲ ಬರಬೇಕು ಅಷ್ಟೇ. ಎಲ್ಲ ಆನೆ ನೋಡೋಕೆ ಬಂದರು, ಆನೆನೇ ಇಲ್ಲ ಅಂತ ಅನೌನ್ಸ್ ಮಾಡಿದ್ರು. ಏನು ಮಾಡೋಕ್ಕಾಗೋದು ಈಗ. ಪ್ರೀ ವೆಡ್ಡಿಂಗ್ ಶೂಟ್ ಅಂತೂ ಅಷ್ಟು ಜಾಸ್ತಿ ಮೈಸೂರಲ್ಲಿ. ರೋಡ್ಗೂ ಪ್ರೀ ವೆಡ್ಡಿಂಗ್ ಶೂಟ್. ಈ ರೋಡ್ ಅಂತೂ ಹೆವಿ ಜಾಸ್ತಿನೇ ಪ್ರೀ ವೆಡ್ಡಿಂಗ್ ಶೂಟು, ಹೆವಿ ಜಾಸ್ತಿ ಮಾಡ್ತಾವ್ರೆ. ಮದುವೆ ಜಾಸ್ತಿ, ಎಲ್ಲರಿಗೂ ತಡೆಯೋಕ್ಕಾಗ್ತಲ್ಲ, ಬೇಗ ಮದುವೆ ಆಗ್ತಾವ್ರೆ ಎಲ್ಲರೂ. ಗೈಸ್, ಇವತ್ತು ಸಿಗಲಿಲ್ಲ ಬೆಳಗ್ಗೆ, ಸಾಯಂಕಾಲ ಮಾಡವ್ರೆ. ಇವಾಗ ಸಾಯಂಕಾಲ ಹೋಗೋದ ಅಂತ ಅಂದ್ಕೊಂಡಿದ್ದೀವಿ. ನೋಡೋದ ಇವತ್ತು ಸಾಯಂಕಾಲ ಹೋಗೋದ. ಜನ ಹೆವಿ ರಶ್ ಇರ್ತಾರೆ ಸಾಯಂಕಾಲ, ಬಟ್ ಏನೂ ಮಾಡೋಕ್ಕಾಗಲ್ಲ. ಸಾಯಂಕಾಲದ ಜೊತೆ ಬರ್ತಾರದು. ಇವಾಗ ಅದು ಇನ್ನೊಂದು ಅಂಬಾರಿ ಹಿಡ್ಕೊಂಡು ಬರ್ತಾರೆ ಮರದ್ದು, ವೈಟ್ ಟ್ರೈನಿಂಗ್ ಮಾಡಿಸ್ತವ್ರೆ. ಅದಕ್ಕೆ ಸಾಯಂಕಾಲ ಅನಿಸುತ್ತೆ, ಸಾಯಂಕಾಲ ನೋಡೋದ. ಗೈಸ್, ಹೊಸ ಥರ ಫುಡ್ ತಂದಿದ್ದೀನಿ. ಇದು ಲೂಸ್ ಪ್ಯಾಕೆಟಲ್ಲಿ ಸಿಗೋದು, ಫಿಶ್ ಅಂಗಡಿಯಲ್ಲಿ ಮಾರ್ತಾರೆ. ಇದು ಹೆವಿ ಪ್ರೋಟೀನಲ್ಲಿ ಜಾಸ್ತಿ ನ್ಯೂಟ್ರಿಷನ್ನು. ಅದು ಹೆವಿ ಕಡಿಮೆ ಬರೋದು, ಇದೇ ಜಾಸ್ತಿ ಬರೋದು. ಇದು ಹಾಕಿದ್ದೀನಿ ನೋಡಿ, ಫುಡ್ ಹೆಂಗೆ ತಿಂತಾಯಿದ್ದಾರಲ್ಲ ಫಿಶ್ಗಳು. ಇನ್ನೂ ದೊಡ್ಡದಾಗುತ್ತೆ ಇವೆಲ್ಲ, ಒಂದು ಜೈಂಟ್ ಗುರಾಮ್ ಇನ್ನೂ ದೊಡ್ಡದಾಗುತ್ತೆ. ಇವಾಗ ಗಾಡಿ ಸರ್ವಿಸ್ ಕೊಡೋಕೆ ಬಂದಿದ್ದೆ ಡಿಯೋ. ಒಂದು 5-6 ತಿಂಗಳಾಗಿತ್ತು. ಇವಾಗ ಸರ್ವಿಸ್ ಕೊಡ್ತಾರೆ ಅದು ಆ ಗಾಡಿನ. ಎಲ್ಲ ಗಾಡಿಗಳು ಪ್ರಾಬ್ಲಮ್ ಆದರೆ ಎಲ್ಲ ಒಟ್ಟಿಗೆನೇ ಆಗೋದು. ಗಾಡಿ ಸರ್ವಿಸಿಗೆ ಕೊಟ್ಟಿದ್ದೀನಿ. ಮುಂದೆ ಚಾರ್ಸಿ ಐತಲ್ಲ, ಚಾರ್ಸಿ ಬೆಂಡಾಗ್ಬಿಟ್ಟೈತೆ. ಈಗ ಏನು ಮಾಡೋಕ್ಕಾಗಲ್ಲ, ದುಡ್ಡಿಲ್ಲ, ಬಟ್ ಗಾಡಿ ಬೇಕಲ್ವ ಓಡಾಡೋಕ್ಕೆ.
ಈಗ ಒಂದು ಗಾಡಿ ರೆಡಿ ಮಾಡ್ತಿದ್ದೀನಿ. ನನ್ನ ಗಾಡಿ ಇನ್ನೂ ಲೇಟು. ಕಂಡೀಷನ್ ನೋಡಿ ಹೆಂಗೈತೆ ಇವಾಗ. ನಾವು ಒಂಥರ ದಿಕ್ಕಾಪಾಲ ಆಗ್ಬಿಟ್ಟೈತೆ. ನೀಟಾಗಿ ರೆಡಿ ಮಾಡಿಸ್ಬೇಕು. ನನ್ನ ಫೇವ್ರೇಟ್ ಗಾಡಿ ಇದು. 5-6 ತಿಂಗಳು ಇಟ್ಟಿದ್ದು, ಎಷ್ಟು ಧೂಳಾಗ್ಬಿಟ್ಟೈತೆ ಗಾಡಿ. ಟೈಮ್ 5 ಗಂಟೆ ಆಗ್ತೈತೆ. ನಾನೇ ವಾಕ್ ಬರುತ್ತೆ ಇವಾಗ ಹೋಗೋದ. ಆನೆದು ಸಾಯಂಕಾಲದ್ದು ವಾಕ್ ಮಾತ್ರ ಇರೋದಂತೆ, ಬೆಳಗ್ಗೆದು ಕ್ಯಾನ್ಸಲ್ ಮಾಡಿಬಿಟ್ಟವ್ರಂತೆ. ಬೆಳಗ್ಗೆ ಯಾರು ಹೋಗಕ್ಕೆ ಹೋಗ್ಬೇಡಿ, ಸುಮ್ಮನೆ ವೇಸ್ಟು. ನೀವು ಹೋದ್ರೆ ಸಾಯಂಕಾಲ ಮಾತ್ರ ಇರೋದು ವಾಕ್. ಸಾಯಂಕಾಲ ಇವಾಗ ಹೋಗ್ತಿದ್ದೀವಿ, ಹಂಗೆ ಜಿಮ್ಗೆ ಹೋಗ್ತೀನಿ. ಅಲ್ಲೇ 1.5 hour ಆಗುತ್ತೆ ಕಾಯ್ದು ಹೋಗೋಷ್ಟರಲ್ಲಿ. ಗಾಯ್ಸ್ ಇವಾಗ ಹೋಗ್ತಾ ಇದ್ದೀವಿ. ಇದೇನು ಇಷ್ಟು ರಶ್ಶು, ಆಲೇ ಟ್ರಾಫಿಕ್ಕು. ಇಲ್ಲಿ ಲಾಗಿಕ್ ಮಾಡ್ಬಿಟ್ಟವ್ರು. ಪ್ಯಾಲೇಸ್ವರೆಗೆ ಬಿಟ್ರೆ ಸಾಕು, ಅಲ್ಲಿ ಗಾಡಿ ಹಾಕ್ಬಿಟ್ಟು ನಿಂತ್ಕೊಬಿಡೋದಾನೆ ಒಂದು ಅರ್ಧ ಗಂಟೆ 1 hour. ಇವಾಗ ಬಂದಿದೀವಿ ಮತ್ತೆ ಸಂಜೆ ನಾವು ನೋಡ್ಬೇಕು ಅಂತ. ಬಟ್ ಜನ ತುಂಬ್ಕೊಂಡಿದ್ದಾರೆ, ಆಕ್ಚುಲಿ ಜಾಸ್ತಿ ಜನನೇ ಇದ್ದಾರೆ. ಇವಾಗ ಬಂದಿದ್ದೀವಿ. ಯಪ್ಪ ವೀಕೆಂಡ್ ಎಲ್ಲ ಎಷ್ಟು ರಶ್ ಐತೆ ಗೊತ್ತಾ ಇವತ್ತು. ಇವಾಗ ಸಿಗ್ದಿರ್ಲಿ ನಿನ್ಗೆ ಐತೆ ನಿಂತವ್ರೆ. ಅಲ್ಲಿ ನೋಡಲ್ಲಿ ಕುದುರೆ, ಅಲ್ಲಿ ಕಾಣ್ತಿದೆ, ಅಲ್ಲಿ ಪೂಜೆ ಮಾಡ್ತಾರೆ ನೋಡಲ್ಲಿ ಕುದುರೆ. ಯಾರು ಪೂಜೆ ಮಾಡ್ತಲ್ಲ ಅಲ್ಲಿ ಕುಂಡ ಕಾಣಿಸ್ತಾರೆ. ಫೋಟೋ ತೆಗಿದಾರೆ. ಒಳಗೆ ದೇವಸ್ಥಾನ ಇರೋದು ಗೊತ್ತಿಲ್ವಾ ನಿನಗೆ? ಹಾಂ ನೋಡಿ ಹಿಂಗೆ ಸಿಂಗಲ್ ಶೇರ್ ಹಿಂಗೆ ಮಲಗಿದೆ. ಇದು ಬರೋ ದಿನ ಮಲ್ಕೋದ್ 3 ಗಂಟೆ ಆಗ್ತದೆ. ಬೆಳಿಗ್ಗೆ 6 ಗಂಟೆಗೆ ಎದ್ದೋಳತ್ ನಾನು. ಈ ನನ್ನ ಮಕ್ಕಳು ಒಂದೊಂದಲ್ಲ. ಟೈಮೆಲ್ಲ ಇವರೆಲ್ಲ ಇರ್ಲಿಲ್ಲ. ವರ್ಷ ಸೆಕ್ಯೂರಿಟಿ ಜಾಸ್ತಿ ಮಾಡ್ಬಿಟ್ಟವ್ರೆ. ನಿಮ್ ತರದವ್ರು ಇರ್ತಾರೆ ಅಂತ. ಏನಕ್ಕೆ? ನಾನೇನು ಹೋಗಿ ಆನೆ ಮೇಲೆ ಕೂತ್ಕೋತಾ ಇದ್ನ? ಆನೆ ಲಜ್ಜಿ ಕದೀಜ ನೋಡು ಎಷ್ಟು ಜನ ಅವರಿಲ್ಲಿ. ಅವಾಗ್ಲೇ ಬರ್ಬೇಕು ಅಂತ ಅದಕ್ಕೆ ಅಂದಿದ್ದು. ಜಾಗ ಹೆಂಗ್ ತೆಗಿಯೋದು ವಿಡಿಯೋನ? ಇಲ್ಲಿ ನಿಂತ್ಕೊಂಡು ತೆಗಿಯುವಂತೆ ಬಾ. ಮಿಲಿಟರಿ ಅವರೆಲ್ಲ ಬಂದವ್ರೆ ಈ ಸೈಡು. ಏನಕ್ಕಂದ್ರೆ ನೀನು ಅದೇ ಅದಕ್ಕೆ ಗನ್ ಹಿಡ್ಕೊಂಡವ್ರಲ್ಲ, ಅದು M4 1A. ನೀನು ಹೇಳ್ತೀವಿ ಅಷ್ಟೇ. ಹಂಗಂದ್ರೆ ಏನು? ಗನ್ ಹೆಸರು. ಮುಂದೆಯಿಂದ ಅಲ್ಲಿವರೆಗೂ ಐತೆ ರಶ್ಶು. ಇಲ್ಲಿ ಎಷ್ಟು ಜನ ಇರ್ಬೋದು ಹೇಳಪ್ಪ. ಏನು ಕ್ರೇಜ್ ನೋಡ್ದ ಸರ್ ದಸರಾಗೆ. ಇದೇ ಫಸ್ಟ್ ಟೈಮ್ ತಾನೇ ಬಂದಿರೋದು ನೀನು? ಅದ್ರ ಬರೀ ಸ್ನ್ಯಾಪ್ ಹಾಕೋದು ಎಲ್ಲ ಕಡೆ. ಅದು ರಿಯಲ್ ಆಗಿ ಶಾರ್ಟ್ ಗನ್ ಅದು ಅವ್ರ ಹತ್ರ ಇರೋದು. ನಾನು ಹೇಳೋದಲ್ಲ ಬರೀ ಸುಳ್ಳ. ಏಕೆ ಬಾಯ್ ಬಿಟ್ರೆ ಏನೋ ಬರೋದು ತಪ್ಪು ಸುಳ್ಳು ಸುಳ್ಳು. ಹಾಂ ನಿಂಗೆ ಕಾಣುತ್ತಾ? ಹೈಟೇ ಇಲ್ಲಲ್ಲ ನೀನು. ನೋಡಿ ಇದು ಫಾಗ್ ಗನ್ ಅಂತ ಇದೆ. ಫಾಗ್ ಗನ್ ಇದೇನು ನಂಬದಿಲ್ಲಲ್ಲ. ನೋಡಿದ್ವಿ ಅದು ಶಾರ್ಟ್ ಗನ್. ಇದು ಲೇಟ್ ಬರೋದೇನಲ್ಲ, ಇನ್ನೂ ಲೇಟ್. 6 o'clock ಬರ್ಬೋದು ಕರೆಕ್ಟಾಗಿ. ಈಸಿ ಅದು ಗೊತ್ತಾ? ಅಲ್ಲೋಡಲ್ಲಿ ಆ ಸೈಡ್ ಮೇಲೆ ಅಲ್ಲಿ ಲೆಫ್ಟಲ್ಲಿ ಇನ್ಸ್ಟಾ 360 ಎಲ್ಲ ನೋಡೋದು. ಫುಲ್ ಕವರ್ ಆಗೋದು ಆ ಸೈಡ್. ಬಂತು ನೋಡು ಮನೆ ಸೊಂಡ್ಲೈತೆ. ಏನು ಇಷ್ಟು ಜನ ಕೈ ಅಡ್ಡ ಹಾಕ್ತವ್ರು, ಕರೆಕ್ಟಾಗಿ ರೆಕಾರ್ಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಕರ್ಕೊಂಡೋಗಿದ್ದೀನಿ ಬಾಯ್ಲಿ. ಭೀಮಾ ನೋಡಿ ಎಷ್ಟು ಕ್ರೇಜು. ಭೀಮಾ ಅಂತ ಕಿರ್ಚಾಗ್ತಾ ಇರ್ತಾರೆ ಅಲ್ಲಿ. ಇದಲ್ಲ ಭೀಮಾ. ಯಾವುದು ಭೀಮಾ? ಇದಾ ಇಲ್ಲಿ ನೋಡು ಹತ್ತಿರದಿಂದ ಇಲ್ಲಿ ಆಕರ್ಷಿಸ್ತದು. ಇದ್ಯಾವ್ದು ಹೇಳಿದ್ದು? ಯಾವ ಆನೆ? ಅಲ್ಲಿ ಮುಂದೆ ಹೋಯ್ತಲ್ಲ. ಇದಾನೆ ಭೀಮಾ, ಇದಾನೆ. ಹೆಂಗಿದ್ರು ಈ ಜನ ಫುಲ್ಲು ಸರ್ಕಲಲ್ಲಿ ಜನ ಎಷ್ಟವ್ರು ಮಾಡಿಲ್ಲಿ.
ಅಯ್ಯಪ್ಪ ಅಲ್ಲೊಂದು ಮರಿಯಾನ ಇದೆಯಾ? ಅದೇ ಇದು ಅದ ಹೆಸರೇನ? ಅಭಿಮನ್ಯು ಅದು. ಹಾ ಅದೇ ಅಭಿಮನ್ಯು. ನೋಡಿ ನಿನ್ ತರನೇ ಇದೆ ಅದು ಹಿಂದೆ ಹೆಂಗ್ ಹೋಯ್ತಾ ಇದ್ ನೋಡು. ಅದು ಗೌರಿ ಅದು ಅಲ್ಲ ಐತಲ್ಲ ಅದರಿಂದ ಇರ್ಬೇಕು. ಇಲ್ಲ ಜಾಗ ಬಿಡಲ್ಲ ನೋಡಲ್ಲಿ. ಇವಾಗ ಮಾರ್ಕೆಟ್ ರೋಡಿಗೆ ಹೋಗ್ತಾ ಇದೆ. ಹಿಂಗ್ ಆಡ್ತಿದೆ, ಟೆನ್ಷನ್ ಆಗಿದೆ. ರಕ್ತ ಬರ್ತಾ ಇದೆ ಅಲ್ಲಿ ಕಾಲ್ ಕೆಳಗೆ. ಅಲ್ಲ ಕಾಲ್ ಕೆಳಗೆ ರಕ್ತ ಬರ್ತಿದೆ ನೋಡು. ಏನಾಗಲ್ಲ, ಸುಮ್ಮನೆ ಹೆದರ್ಕೋಬೇಡ. ಅವ್ರ ಹಿಂದಕ್ಕೆ ಕಳ್ಸಕ್ಕೆ ಆನ್ ಆಯ್ತು. ಈ ಸೈಡಿಂದ ಹೋಗೋದಾ? ಒಂದು ಶಾರ್ಟ್ಗೋಸ್ಕರ ಇಷ್ಟು ದೂರ ಬಂದಿದ್ದೀನಿ. ಸುಸ್ತೇ ಆಗೋಯ್ತು ನನಗೆ. ನೋಡ್ದಾ ಸಿಗ್ತಾ ಶಾರ್ಟು ಸಿಗಲ್ಲ ಅಂತ ಇದೆ. ಬಿಲ್ಗ್ಯಾ ಅಪ್ಪ ಈ ಶಾರ್ಟ್ಸ್ ತೆಗಿಯೋಸಲ್ಲಿ ಸುಸ್ತೇ ಆಗೋಯ್ತು. ಅಷ್ಟು ಜನ ಇವಾಗ ಟ್ರಾಫಿಕ್ ಮೂವ್ ಆಯ್ತು. ಏನ್ ಮೈಸೂರು ಟ್ರಾಫಿಕ್ಕು. ಇವಾಗ ಹೋಗಿದ್ದು ಆನೆ, ಈಗ ಟ್ರಾಫಿಕ್ ಕ್ಲಿಯರ್ ಮಾಡ್ತವ್ರೆ. ನೀವು ಖುಷಿ ನಾನೇ ನೋಡಿದ್ದು. ಇವಳಿಗೆ ಆ ಬೇಬಿ ಎಲಿಫೆಂಟ್ ನೋಡ್ಬೇಕಾಗಿದಂತೆ. ಭೀಮನ್ ಇದೆ ಇವಾಗಲೇ ನೋಡಿದ್ದು. ಏನು ಕ್ರೇಜ್ ಅಂತೀರಾ ಗಾಯ್ಸ್. ನೋಡಿ ಇನ್ನೂ ಲೈಟಿಂಗ್ಸ್ ಹಾಕ್ತವ್ರೆ ಗಾಯ್ಸ್. ಆನೆ ನೋಡ್ಕೊಂಡು ಬಂದ್ವಿ ಈಗ. ಯಪ್ಪ ಏನು ರಶ್ ಅಂತೀರಾ. ಬರೀ ಆನೆ ನೋಡೋಕ್ಕೆ ಇಷ್ಟು ರಶ್ಶು. ಏನಾರು ದಸರಾ ಸ್ಟಾರ್ಟ್ ಆದಾಗ ದಸರಾ ದಿನ ಇದೆಷ್ಟು ರಶ್ ಇರುತ್ತೋ. ಹೆವಿ ರಶ್ ಮಾತ್ರ. ಹೆವಿ ಕ್ರೇಜ್ ಆಗಿಬಿಟ್ಟೈತೆ ಮಾತ್ರ ಗಜಪಡೆಗಳಿಗೆ. ಚಲೋ ನೆಕ್ಸ್ಟ್ ವಿಡಿಯೋ ಮಾಡೋಣ. ಸೀರೀಸ್ ಬರುತ್ತೆ. ಈ ವಿಡಿಯೋ ಇಷ್ಟಾಗಿಲ್ಲ ಲೈಕ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ವಿಡಿಯೋ ಸಪೋರ್ಟ್ ಮಾಡಿ. ವಿಡಿಯೋನ ನೆಕ್ಸ್ಟ್ ವ್ಲಾಗ್. ಪೀಸ್ ಔಟ್.